ಇವತ್ತಿನ ರೆಸಿಪಿ ಮೆಂತ್ಯ ಮೊಟ್ಟೆ ಪಲ್ಯ. ಅದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 4 ಮೊಟ್ಟೆ, ಉಪ್ಪು, ಅರಿಶಿನ, ಖಾರದ ಪುಡಿ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಮೆಂತ್ಯ ಸೊಪ್ಪು. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಬಿಸಿ ಆಗೋಕೆ ಇಡೋಣ. ನಾನು ನಿಮ್ಗೆ ಇವತ್ತೊಂದು ಒಗಟನ್ನು ಕೇಳ್ತೀನಿ, ಅದಕ್ಕೆ ಆನ್ಸರ್ ನೀವು ಕಮೆಂಟ್ ಮಾಡಿ. ಗಾಳಿ ಕುಡಿದು ಬದುಕುತ್ತೆ, ನೀರು ಕುಡಿದು ಸಾಯುತ್ತೆ. ಆನ್ಸರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಕಮೆಂಟ್ ಮಾಡಿ ಗೊತ್ತಿದ್ರೆ. ನೆಕ್ಸ್ಟು ಎಣ್ಣೆ ಬಿಸಿ ಆಗೋಕೆ ಇಡೋಣ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಆನ್ಸರ್ನ ಕಮೆಂಟ್ ಮಾಡೋದು ಮರಿಬೇಡಿ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಜೀರಿಗೆ, ಸಾಸಿವೆ, ಕರಿಬೇವನ್ನ ಹಾಕೋಣ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಳ್ಳುಳ್ಳಿ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸಿ ಟೊಮೊಟೊನ ಅದರಲ್ಲಿ ಎಣ್ಣೆಯಲ್ಲಿ. ನಂತರ ಮೆಂತ್ಯ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಿ ಇನ್ನೊಂದು ಸಲ ನೆನ್ಪು ಮಾಡ್ತಿದ್ದೀನಿ, ಒಗಟನ್ನು ಬಿಡಿಸೋಕೆ ಟ್ರೈ ಮಾಡಿ. ಕ್ಲೂ ಕೊಡ್ತಿದ್ದೀನಿ, ಈ ವಿಡಿಯೋದಲ್ಲಿ ಆನ್ಸರ್ ಇದೆ. ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಬಾಡಿಸಿ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ನೀರು ಬಿಟ್ಟು ಮತ್ತೆ ನೀರು ಹಿಡ್ಕೊಂಡಿಂದ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದನ್ನು ಚೆನ್ನಾಗಿ ಕಲಸಿ, ಅದೆಲ್ಲ ಚೆನ್ನಾಗಿ ಕಲಸಿದ್ದಾದಮೇಲೆ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ನಮ್ಮ ಚಾನಲ್ ಹೆಸರು ರತ್ನಕ್ಕ ಕುಕ್ಕಿಂಗ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೆಲ್ಲ ಚೆನ್ನಾಗಿ ಇದಾದಮೇಲೆ 4 ಮೊಟ್ಟೆನ ಒಡೆದು ಹಾಕಿ ನಾಲ್ಕು ಮೊಟ್ಟೆ ಒಡೆದಾದ್ಮೇಲೆ ನಿಧಾನಕ್ಕೆ ಕಲಸಿ ಅದನ್ನು.
ಚೆನ್ನಾಗಿ ಕಲಸಿದ್ದಾದ್ಮೇಲೆ ಪ್ಲೇಟ್ ಮುಚ್ಚಿ ಇಡಾದ್ಮೇಲೆ ಒಂದು 5 ನಿಮಿಷ ಬಿಡಿ. ಅದನ್ನು 5 ನಿಮಿಷ ಆದಮೇಲೆ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಕಲಸಿ ಅದನ್ನೆಲ್ಲ ಈಗ ಅದೆಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಬಾಯ್.